ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಮ್ಮೂರಲ್ಲಿ ಸಿಕ್ಕಿದ ಅಣಬೆ ಪಲ್ಯ ಹಾಗೆ ಅದರ ಜೊತೆಗೆ ನಮ್ಮ ಕೂರ್ಗ್ ಶೈಲಿಯ ರೊಟ್ಟಿ ಮಾಡ್ತಾ ಇದ್ದೀನಿ. ರೊಟ್ಟಿ ಜೊತೆ ಅಣಬೆ ರೆಸಿಪಿ ಸೂಪರ್ ಕಾಂಬಿನೇಷನ್. ಬನ್ನಿ ಮೊದಲಿಗೆ ಅಣಬೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅಣಬೆಯಲ್ಲಿ ತುಂಬ ಥರದಿರುತ್ತೆ, ಹಾಗಾಗಿ ನನಗೆ ಸಿಕ್ಕಿರೋದು ನಾಯಿ ಮರಿ ಅಣಬೆ ಅಂತ. ಇವಾಗ ಅಣಬೆ ಸೀಸನ್ ಶುರುವಾಗಲಿಕ್ಕೆ ಆಯಿತು. ನಮಗೆ ಮಳೆಗಾಲದಲ್ಲಿ ಅಣಬೆ ಸಿಗ್ತಾ ಇರುತ್ತೆ. ಮೊದಲಿಗೆ ಅಣಬೆಯನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಅಣಬೆಯನ್ನು ಮೊದಲಿಗೆ ತಣ್ಣೀರಿಗೆ ಹಾಕ್ಕೊಂಡು ಅಣಬೆಯಲ್ಲಿದ್ದ ಮಣ್ಣನ್ನು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಬಿಸಿನೀರಿಗೆ ಒಂದೊಂದೇ ಅಣಬೆಯನ್ನು ಹಾಕ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಹುಳುಗಳು ಬಿಸಿ ನೀರಿಗೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಮೇಲಿಂದ ಚೆನ್ನಾಗಿ ಕೀಸ್ಕೋಬೇಕು. ಇವಾಗ ಎಲ್ಲ ಅಣಬೆಯನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರು ಚೇಂಜ್ ಮಾಡಿ ಹಾಗೆ ಅಣಬೆಯನ್ನು ಬಿಡ್ತಾ ಇದ್ದೀನಿ. ಇವಾಗ ಅಣಬೆ ರೆಸಿಪಿಗೆ ಬೇಕಾಗಿರುವ ಪದಾರ್ಥಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಮತ್ತು ಅದರ ಜೊತೆಗೆ 3ರಿಂದ 4 ಹಸಿಮೆಣಸಿನ್ಕಾಯಿ. ತುಂಬ ಖಾರ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಕು. ಮತ್ತು ಬಿಡಿಸಿಟ್ಕೊಂಡ ಬೆಳ್ಳುಳ್ಳಿ, ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಸಣ್ಣ ಸಣ್ಣ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಹಾಗೆ ಇದರ ಜೊತೆಗೆ ಸಾಲ್ಟ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಇವಿಷ್ಟನ್ನು ಹಾಕಿ ಅಣಬೆ ರೆಸಿಪಿನ ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊತೀನಿ. ಸಾಸಿವೆ ಸ್ವಲ್ಪ ಕೆಂಪಗೆ ಬಂದ ನಂತರ ಬಿಡಿಸಿಟ್ಕೊಂಡ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತೀನಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ. ಆಮೇಲೆ ಕಟ್ ಮಾಡಿದ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಕೆಂಪಗೆ ಬಂದ ನಂತರ ಇವಾಗ ಹಸಿಮೆಣಸಿನ್ಕಾಯಿನ ಅದರ ಜೊತೆಗೆ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ. ಆಮೇಲೆ ಅರಿಶಿನ ಪೌಡರ್ 1 ಸ್ಪೂನು ಮತ್ತು ಚಿಲ್ಲಿ ಪೌಡರ್ 1 ಸ್ಪೂನು. ತುಂಬ ಖಾರ ಆಗಬಾರ್ದು ಹಾಗಾಗಿ. ಮತ್ತು ಗರಂ ಮಸಾಲೆ ಪೌಡರ್ ಸ್ವಲ್ಪ ಹಾಕ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಹಾಕಿ ತಿರುಗಿಸ್ಕೋಬೇಕು. ಆಮೇಲೆ ಕಟ್ ಮಾಡಿದ ಟೊಮೆಟೊನ ಕೂಡ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊತೀನಿ. ಮತ್ತೊಂದು ಸ್ವಲ್ಪ ಇವಾಗ ಉಪ್ಪನ್ನ ನೋಡಿ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗೆ ಬಂದ ನಂತರ ಇವಾಗ ಬಿಸಿನೀರಿನಲ್ಲಿಟ್ಟ ಅಣಬೆಯನ್ನು ಆ ಪಾಕ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ನಿಧಾನಕ್ಕೆ ಬೇಯ್ತಾ ಇದೆ. ನೋಡೋಣ. ನೋಡಿ, ಅಣಬೆ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಬೆಂದರೆ ಆಯಿತು. ಹಾಗೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು ಬದಿಯಲ್ಲಿ ನಾನು ರೊಟ್ಟಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕೈಯಲ್ಲಿ ಈಸಿಯಾಗಿ ರೊಟ್ಟಿಯನ್ನು ಮಾಡಿಕೊಂಡೆ. ಹಾಗೆ ಅಣಬೆ ರೆಸಿಪಿ ಕೂಡ ರೆಡಿ ಆಯಿತು, ರೊಟ್ಟಿ ಕೂಡ ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಅಣಬೆ ಮತ್ತು ಅದ್ರ ಜೊತೆಗೆ ರೊಟ್ಟಿನ ರೆಡಿ ಮಾಡಿಕೊಂಡೆ. ಅಣಬೆ ಜೊತೆಗೆ ರೊಟ್ಟಿ ಸೂಪರ್ ಕಾಂಬಿನೇಷನ್. ಹಾಗಾಗಿ ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ಸಾಕು ಅಣಬೆ ಪಲ್ಯ, ಅದ್ರ ಜೊತೆಗೆ ರೊಟ್ಟಿ. ಹೊಟ್ಟೆ ತುಂಬ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಹಸ್ಬೆಂಡ್ ಅವ್ರು ಕೂಡ ಟೇಸ್ಟ್ ಮಾಡಿ ನೋಡಿದ್ರು. ತುಂಬ ಸಖತ್ತಾಗಿದೆ. ನನಗೂ ಕೂಡ ಬಾಯಲ್ಲಿ ನೀರು ಬಂತಾಯಿತು. ಇವಾಗ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಈ ರೀತಿಯಾಗಿ ಅಣಬೆ ಸಿಗುತ್ತೆ. ಇದು ನನ್ನ ಈ ವರ್ಷದ ಮೊದಲ ಅಣಬೆ ಪಲ್ಯ ಮಾಡ್ತಾ ಇರೋದು. ತುಂಬ ಚೆನ್ನಾಗಾಗಿದೆ. ನಿಮಗೆ ನಾನು ಮಾಡಿರುವ ಅಣಬೆ ರೆಸಿಪಿ ಮತ್ತು ಅದರ ಜೊತೆಗೆ ರೊಟ್ಟಿ ಇವೆರಡು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.